Hello students, welcome to my e-learning class. Myself Professor Rohini Udpudi from BLDS College Jamkhandi. Today I am solving problem on weighted average profit of valuation of goodwill. This problem has come in the question paper 2012 Rani Channamma University Belagavi. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿಯ 2012ನೇ ಕ್ವಶನ್ ಪೇಪರ್ ಐತಿದ್ದು. ಅದರೊಳಗೆ ವೇಟೆಡ್ ಎವರೇಜ್ ಪ್ರಾಫಿಟ್ ಮೆಥಡ್ ಕೇಳಿದಾರಲ್ಲೇ. ವೇಟೆಡ್ ಎವರೇಜ್ ಪ್ರಾಫಿಟ್ ಮೆಥಡ್ ಏನೈತಲ್ಲ, ಇಟ್ ಈಸ್ ಯೂಸ್ಡ್ ವೆನ್ ದ ಪ್ರಾಫಿಟ್ಸ್ ಆರ್ ಪಾಸ್ಟ್ ಇಯರ್ಸ್ ಪ್ರಾಫಿಟ್ ಆರ್ ಹೈಲಿ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಟ್ರೆಂಡ್. ಯಾವಾಗ ಕಂಟಿನ್ಯೂಸ್ ಆಗಿ ಯಾಕಾಗತೈತಿ ಪಾಸ್ಟ್ ಇಯರ್ ಪ್ರಾಫಿಟ್ ಮತ್ತು ಕಡಿಮೆ ಆಗತೈತಿ, ಆ ಹೊತ್ತಿನಾಗ ಏನೈತಿ ಅಂತಂದ್ರೆ ಈ ಮೆಥಡನ್ನು ಯೂಸ್ ಮಾಡ್ತಾರೆ. ಪ್ರಾಪರ್ ವೇಟ್ಸ್ ಆರ್ ಅಸೈನ್ಡ್ ಫಾರ್ ದ ಪಾಸ್ಟ್ ಇಯರ್ಸ್ ಪ್ರಾಫಿಟ್ ಆ್ಯಂಡ್ ದೆನ್ ಇಟ್ ಈಸ್ ಮಲ್ಟಿಪ್ಲೈಡ್ ವಿತ್ ದ ಪ್ರಾಫಿಟ್ಸ್ ಆಫ್ ದ ಪಾಸ್ಟ್ ಇಯರ್ ಆ್ಯಂಡ್ ವಿ ರಿಸೀವ್ ದ ಟೋಟಲ್ ಪ್ರಾಡಕ್ಟ್. ವೇಟ್ಸನ್ನು ಅಸೈನ್ ಮಾಡಕತ್ತೇವಿ ಪಾಸ್ಟ್ ಇಯರ್ ಪ್ರಾಫಿಟ್ಗೆ, ಅದನ್ನು ಮಲ್ಟಿಪ್ಲೈ ಮಾಡಿದ ಕೂಡ ನಮಗೆ ಪ್ರಾಡಕ್ಟ್ ಬರಾಕತ್ತೈತಿ. ದ್ಯಾಟ್ ಟೋಟಲ್ ಪ್ರಾಡಕ್ಟ್ ಈಸ್ ಡಿವೈಡೆಡ್ ಬೈ ದ ಟೋಟಲ್ ವೇಟ್ಸ್ ಅಸೈನ್ಡ್. ವೇಟ್ಸ್ ಎಷ್ಟು ಅಸೈನ್ ಮಾಡಿರ್ತಾವಲ್ಲ ಅದರಲ್ಲಿ ಡಿವೈಡ್ ಮಾಡಿದ್ರೆ ನಮಗೆ ವೇಟೆಡ್ ಎವರೇಜ್ ಬರಾಕತ್ತೈತಿ. ಆ್ಯಂಡ್ ದ್ಯಾಟ್ ವೇಟೆಡ್ ಎವರೇಜ್ ಪ್ರಾಫಿಟ್ ಈಸ್ ಮಲ್ಟಿಪ್ಲೈಡ್ ವಿತ್ ದ ನಂಬರ್ ಆಫ್ ಇಯರ್ಸ್ ಪರ್ಚೇಜ್. ದೆನ್ ವಿ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಗುಡ್ವಿಲ್. ಹಿಯರ್ ಐ ಆಮ್ ಎಕ್ಸ್ಪ್ಲೇನಿಂಗ್ ದಿಸ್ ಮೆಥಡ್ ವಿತ್ this problem. So let us go through the problem. Ashok Limited proposed to purchase the business of Mr. X. For this purpose, the goodwill of the business was agreed to be valued at 2 years purchase. Okay. Ashok Limited ಏನೈತಿ ಅಂತಂದ್ರೆ ಮಿಸ್ಟರ್ ಎಕ್ಸ್ ಅಂದ ಬಿಸ್ನೆಸ್ಸನ್ನು ಪರ್ಚೇಸ್ ಮಾಡ್ತಾನೆ ಅಂತ ಹೇಳ್ಯಾರ. ಅದಕ್ಕೆ ಫಾರ್ ದ್ಯಾಟ್ ಪರ್ಪಸ್ ಗುಡ್ವಿಲ್ ಆಫ್ ದ ಬಿಸ್ನೆಸ್ ಏನೈತಿ ಅಂತಂದರೆ ಎಷ್ಟು ವ್ಯಾಲ್ಯೂಯೇಟ್ ಮಾಡ್ತಾನೆ ಅಂತ ಹೇಳ್ಯಾರ ಅವರು. 2 years ಪರ್ಚೇಜ್ ಅಂತ ಹೇಳಾಕತ್ತಾರೆ. ಎಷ್ಟು ಇಯರ್ ಪರ್ಚೇಜ್ ಐತಿ? 2 years ಪರ್ಚೇಜ್ ಐತಿ. ಆಫ್ ವೇಟೆಡ್ ಎವರೇಜ್ ಪ್ರಾಫಿಟ್. ಯಾವ ಪ್ರಾಫಿಟ್ ಐತಿ? ವೇಟೆಡ್ ಎವರೇಜ್ ಐತಿ. ಓಕೆ, ಅಂದ್ರೆ ವೇಟೆಡ್ ಎವರೇಜ್ ಪ್ರಾಫಿಟ್ ನಾವು ಇಲ್ಲೇ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತೈತಿ. ಆಫ್ ದ ಪಾಸ್ಟ್ 5 years, ಕಳೆದ 5 ವರ್ಷದ್ದು ಅಂತ ಹೇಳಾಕತ್ತಾರೆ. ದ ಅಪ್ರೋಪ್ರಿಯೇಟ್ ವೇಟ್ಸ್ ಟು ಬಿ ಯೂಸ್ಡ್ ಆರ್ ಫಾರ್ 2007 1, ಫಾರ್ 2008 2, for 2009 it is 3, for 2010 it is 4 and 2011 it is 5. ಅಂದರೆ ಇವೇನು ವೇಟ್ಸ್ ಅದಾವಲ್ಲ ಇವು ಪಾಸ್ಟ್ ಇಯರ್ ಪ್ರಾಫಿಟ್ ಕೊಟ್ಟಾರ, ಅದಕ್ಕೆ ಅಸೈನ್ ಮಾಡಿರಿ ಅಂತಂದ್ರೇನು ಮಲ್ಟಿಪ್ಲೈ ಮಾಡಬೇಕೈತಿ. ಪಾಸ್ಟ್ ಇಯರ್ ಪ್ರಾಫಿಟ್ಸ್ ಫಾರ್ ದ 5 years ಆರ್ ಫಾರ್ 2007 it is 32,000, for 8 46,000 rupees, for 9 it is 65,000, for 10 it is 80,500 and for 11 it is 98,000. You are asked to calculate the value of goodwill. So first what we have to calculate? Weighted average ಬರಬೇಕೈತೆ ನಮಗೆ. ಓಕೆ, ವೇಟೆಡ್ ಎವರೇಜ್ ಬಂತು ಅಂತಂದ್ರೆ 2 years ಪರ್ಚೇಸ್ ಮಾಡೋಕೆ ನಮಗೆ ಈಸಿ ಆಗ್ತದೆ ಅದಲ್ಲಿ. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ವೇಟೆಡ್ ಎವರೇಜ್ ಪ್ರಾಫಿಟ್. ಸೊ to calculate the weighted average profit, here we have a chart or statement. To calculate weighted profits, okay, it is not the average, it is just a weighted profit. Here we have a column for year, profit multiplied weights equal to product. ಓಕೆ, ಮೇನ್ ಕಾಲಮ್ ಪ್ರಾಫಿಟ್ ವೇಟ್ಸ ಮತ್ತು ಪ್ರಾಡಕ್ಟ್ ಐತಿ. ಇಯರ್ಸ್ ಕೊಟ್ಟಾರಲ್ಲೇ. ಓಕೆ, ಇಯರ್ಸ ಎಲ್ಲಿಂದ ಚಾಲು ಆಗಾಕತ್ತೈತಿ ನಿಮಗೆ ಪ್ರಾಬ್ಲಮ್ ಒಳಗೆ 2007 11 ತನಕ ಐತಿ. ಸೊ ಬರ್ಕೊಂಡು ಬಿಡ್ರಿ. ಫಾರ್ 2007 ಪ್ರಾಫಿಟ್ ಈಸ್ 32,000. For 2008 profit is 46,000. For 2009 profit is 65,000. For 2010 80,500.
For 2011, the profit is 98,000. Okay. Now, we are multiplying it with the weights given. Weights to be assigned are. For 2001, it is 1. Continuously, it is increasing up to 5. Okay. 1, 2, 3, 4 and 5 continuous ಆಗಿ ಕೊಟ್ಟದೈತಿ ಬರೋದು ಬಿಡ್ರಿ 1 2 3 4 and 5 okay equal to so first year product ಎಷ್ಟೈತಿ 32,000 into 1 means product is 32,000. Next year, ಎರಡನೇ ವರ್ಷ 2008 46,000 into 2. It will be 92,000. For third year 65,000 into 3. ಎಷ್ಟು ಬಂತು 1,95,000. 1,95,000. 80,500 into 4. 3,22,000. For last year 98,000 into 5. It is 4,90,000. You product adu. Okay, weights assign ಮಾಡಿದೀವಿ ಪ್ರಾಫಿಟ್ಗೆ ಅದನ್ನು ಮಲ್ಟಿಪ್ಲೈ ಮಾಡಿದೀವಿ ಪ್ರಾಡಕ್ಟ್ ಬಂತ. ಈಗೇನೈತಿ weights ಅದು ಕಾಲಮ್ ಟೋಟಲ್ ಮಾಡಿ 5 plus 4 plus 3 plus 2 plus 1 ಟೋಟಲ್ 15 ಅಂತ. ಸೊ ಪ್ರಾಡಕ್ಟನ್ನು ಟೋಟಲ್ ಮಾಡಿರಿ. ಈ ಟೋಟಲ್ 5 years ಪ್ರಾಡಕ್ಟನ್ನು ಟೋಟಲ್ ಮಾಡಿರಿ. ಇಟ್ ಈಸ್ 11,31,000. ಟೋಟಲ್ 11,31,000 ಟೋಟಲ್ ಪ್ರಾಡಕ್ಟ್ ಆತ. ಸೊ ನಾವು ವೇಟೆಡ್ ಎವರೇಜ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಆಫ್ ವೇಟೆಡ್ ಎವರೇಜ್ ಪ್ರಾಫಿಟ್ ಫಸ್ಟಿಗೆ ಏನು ಕ್ಯಾಲ್ಕುಲೇಷನ್ ಮಾಡಾಕತ್ತೇವೆ ನಾವು ವೇಟೆಡ್ ಎವರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ weights assigned, total weights assigned, total weights assigned. Therefore equal to total product ಎಷ್ಟೈತಿ 11,31,000 divided by total weights ಎಷ್ಟೈತಿ 15. So weighted average ಎಷ್ಟು ಬಂತು 75,400. Weighted average. Now value of goodwill. Calculation of value of goodwill. Value of goodwill is equal to weighted average profit into number of years purchase. So weighted average profit is 75,400 into number of years ಎಷ್ಟು ಹೇಳಿದ್ರು 2 years. Therefore value of goodwill is 1,50,800. Value of goodwill 1,50,800. Hope you like my video. Please like, share and subscribe my channel for further updates. Thank you.